ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ರಾಗಿ ಹಿಟ್ಟು ಹಾಕಿ ಕೇಸರಿ ಬಾತ್ ಮಾಡುವ ಅಂತ ಟ್ರೈ ಮಾಡುವ ಅಂತ ಮನಸ್ಸಾಯಿತು. ಹಾಗೆ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ತುಂಬ ರುಚಿಯಾಗಿ ಬಂದಿದೆ. ಅಷ್ಟೇ ಅಲ್ಲ, ತುಪ್ಪ ಸಹಿತಕ್ಕೆ ತುಂಬ ಏನು ಬೇಕಾಗಿಲ್ಲ, ಅಷ್ಟು ರುಚಿಯಾಗಿದೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇವತ್ತಿನದು. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಇದೊಂದು ಸಣ್ಣ ಲೋಟ ನೋಡಿ, ಸಣ್ಣ ಲೋಟದಲ್ಲಿ ನಾನು ಮಾಡ್ತಾಯಿದ್ದೇನೆ. ಒಂದು 3.5 ಗ್ಲಾಸ್ನಷ್ಟು ಸಣ್ಣ ಲೋಟದಲ್ಲಿ ನೀರು ಹಾಕಿ ನಾನು ಬಿಸಿಯಾಗಲಿಕ್ಕಂತ ಇಡ್ತೇನೆ. ಅದೇ ಗ್ಲಾಸಲ್ಲಿ 1 ಲೋಟದಷ್ಟು ಬೆಲ್ಲದ ಹುಡಿ ನೋಡಿ, ಇದನ್ನು ಹುಡಿ ಮಾಡಿದ್ದೇನೆ. ಕಸಕಡ್ಡಿ ಇರಬಹುದು ಅಂತ ಹೇಳಿ ನಾನು ಈ ನೀರಿಗೆ ಹಾಕ್ತಾ ಇದ್ದೇನೆ. ನಂತರ ಸೋಸಿ ನಾವು ಹಾಕ್ಕೊಳ್ಬಹುದು. ಅರ್ಧ ಗ್ಲಾಸಿನಷ್ಟು, ಅದೇ ಸಣ್ಣ ಗ್ಲಾಸು ಉಪಯೋಗ ಮಾಡಿದ್ದೇನೆ ನಾನು. ಅರ್ಧ ಗ್ಲಾಸಿನಷ್ಟು ರಾಗಿ ಹಿಟ್ಟನ್ನು ಹಾಕಿ ಇದನ್ನು ನಾನೀಗ ಮೆಲ್ಲ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ರಾಗಿ ಹಿಟ್ಟು ಕಪ್ಪಾಗುವವರೆಗೆ ಸುಟ್ಟು ಹೋಗುವ ಹಾಗೆ ನಾವು ಜಾಸ್ತಿ ಉರಿ ಮಾಡ್ಕೊಳ್ಬಾರ್ದು. ಮೆಲ್ಲ ಉರಿಯಲ್ಲಿ ಒಂದು ಪರಿಮಳ ಬರುವವರೆಗೆ ಸ್ವಲ್ಪ ಹುರಿಬೇಕು. ಸಾಧಾರಣ ಒಂದು 2-3 ನಿಮಿಷದಷ್ಟು ಮೆಲ್ಲ ಉರಿಯಲ್ಲಿ ನಾವು ಇದನ್ನು ಹುರಿಬೇಕು. ಫ್ರೈ ಆದಾಗ ಇದು ಬಿಡಿ ಬಿಡಿಯಾಗಿ ಬರ್ತದೆ, ಅಂದರೆ ಮುದ್ದೆ ಮುದ್ದೆಯಾಗಿ ಇರುವುದಿಲ್ಲ. ಇದನ್ನೀಗ ನಾನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ, ಪಕ್ಕಕ್ಕಿಡುವ. ಈಗ ಡ್ರೈ ಫ್ರೂಟ್ಸನ್ನು ನಾವಿಲ್ಲಿ ತುಪ್ಪದ ಜೊತೆ ಫ್ರೈ ಮಾಡುವ. ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ ನೋಡಿ. ಇದು ನಾನ್ ಸ್ಟಿಕ್ ಪ್ಯಾನು, ಇದರಲ್ಲಿ ಒಳ್ಳೆದಾಗ್ತದೆ. ಒಂದು ಸಲ ಬಿಸಿ ಆಯಿತು ಅಂದರೆ ನಂತರ ಮೆಲ್ಲ ಉರಿಯಲ್ಲಿಯೇ ಮಾಡಬಹುದು ಯಾವ ಅಡಿಗೆ ಸಹ. ಬಾದಾಮನ್ನು ತೆಳುವಾಗಿ ಕಟ್ ಮಾಡಿದ್ದೇನೆ, ಹಾಗೂ ಗೇರು ಬೀಜ ನಮಗೆ ಎಷ್ಟು ನೋಡಿ ಹಾಕ್ಕೊಳ್ಬಹುದು. ನಾನೊಂದು 2 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಮತ್ತು ಸ್ವಲ್ಪ ದ್ರಾಕ್ಷಿ, ಬಾದಾಮ್ ಮತ್ತು ಗೇರು ಬೀಜ ಸ್ವಲ್ಪ ಕೆಂಪಗಾಗುವಾಗ ದ್ರಾಕ್ಷಿ ಹಾಕಿ ನಂತರ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡ್ತೇನೆ. ಅದೇ ತುಪ್ಪಕ್ಕೆ ನಾನು ಸೇಮ್ ಲೋಟ ಯೂಸ್ ಮಾಡ್ತೇನೆ ನೋಡಿ. ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಬೊಂಬಾಯಿ ರವೆ, ಉಪ್ಪಿಟ್ಟು ಮಾಡುವ ರವೆ ಇದೆ ನೋಡಿ, ಅದನ್ನು ಹಾಕಿ ಪರಿಮಳ ಬರುವವರೆಗೆ ಇದನ್ನು ಹುರಿತೇನೆ ನೋಡಿ. ಒಳ್ಳೆ ಪರಿಮಳ ಬರಬೇಕಿದ್ದು ಸಹ. ಚೆನ್ನಾಗಿ ಪರಿಮಳ ಬಂತು ಅಂದಾಗ ಇದಕ್ಕೆ ನಾವು ಹುರಿದಿಟ್ಟ ರಾಗಿ ಹಿಟ್ಟನ್ನು ಹಾಕಲಿಕ್ಕುಂಟು. ರಾಗಿ ಹಿಟ್ಟು ಹಾಕಿದ ನಂತರ ಇದನ್ನೊಂದು ಸಲ ಸರಿಯಾಗಿ ಮಿಕ್ಸ್ ಆಗಬೇಕಿದ್ದು. ಸರಿಯಾಗಿ ಇದನ್ನು ಮೆಲ್ಲ ಉರಿಯಲ್ಲೇ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಪಕ್ಕದ ಗ್ಯಾಸಲ್ಲಿ ನಾನು ಬೆಲ್ಲದ ನೀರನ್ನು ಇಟ್ಟಿದ್ದೇನೆ, ಅದು ಚೆನ್ನಾಗಿ ಕರಗಿದೆ. ಈಗ ಸಾಧಾರಣ ಒಂದು 2.5 ಲೋಟದಷ್ಟು ಬೆಲ್ಲದ ನೀರನ್ನು ನಾನು ಹಾಕ್ತಾ ಇದ್ದೇನೆ. ನಂತರ 1 ಗ್ಲಾಸ್ನಷ್ಟನ್ನು ಹಾಗೇ ಇಟ್ಟು ಬಿಡ್ತೇನೆ. ನಂತರ ಹಾಕ್ತೇನೆ ನಾನು. ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಬೇಕು. ನೀರು ಹಾಕಿದ ತಕ್ಷಣ ಗಂಟು ಆದರೂ ಸಹ ಈ ರೀತಿ ಮಿಕ್ಸ್ ಮಾಡುವಾಗ ಎಲ್ಲ ಗಂಟು ಸಹ ಬಿಡ್ತದೆ. ಅಷ್ಟೇ ಅಲ್ಲ, ಚೆನ್ನಾಗಿ ಮಿಕ್ಸ್ ಆಗಿ ಸ್ಮೂತ್ ಆಗ್ತದೆ ಇದು ನೋಡಿ. ಇದೇ ರೀತಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ, ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ನಾನು. ಉಳಿದ ಈಗ 1 ಲೋಟದಷ್ಟು ಬೆಲ್ಲದ ನೀರನ್ನು ನಾನಿಲ್ಲಿ ಹಾಕಿ ಈಗ ಸಹ ಮಿಕ್ಸ್ ಮಾಡ್ತೇನೆ ಚೆನ್ನಾಗಿ. ಒಂದೇ ಸಲ ಹಾಕೋದಕ್ಕಿಂತ ಈ ರೀತಿ ಹಾಕಿ ಮಾಡಿದರೆ ತುಂಬ ಸಾಫ್ಟಾಗಿ ಬರ್ತದೆ. ಅದಕ್ಕೋಸ್ಕರ ನೋಡಿ, ಈಗ ಯಾವುದೇ ಗಂಟುಗಳಿಲ್ಲ ಇದರಲ್ಲಿ ನೋಡಿ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಣ್ತಾ ಇದೆ ನೋಡಿ. 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಇದನ್ನು ನಾವು ಬೇಯಲಿಕ್ಕಂತ ಇಡುವ ನೋಡಿ. ಈಗ ಬೆಂದಿದೆ, ಇದು ಚೆನ್ನಾಗಿ ಬೆಂದಿದೆ. ಸೈಡೆಲ್ಲ ಬಿಡ್ತಾ ಇದೆ ನೋಡಿ. ಈಗ ನಾವು ತುಪ್ಪ ಹಾಕಬೇಕು. ಕೊನೆಗೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸಾಧಾರಣ ಒಂದು ಅರ್ಧ ಲೋಟದಷ್ಟು ತುಪ್ಪ ಸಾಕಾಗ್ತದೆ ಇದಕ್ಕೆ. ನಾನು ಯಾವ ಲೋಟದಲ್ಲಿ ರವೆ ಮತ್ತು ರಾಗಿ ಹಿಟ್ಟು ತೆಗೆದುಕೊಂಡಿದ್ದೇನೆ ನೋಡಿ, ಅದೇ ಲೋಟದಲ್ಲಿ ನಾನು ನೀರು ಮತ್ತು ತುಪ್ಪವನ್ನು ಸಹ ತೆಗೆದುಕೊಂಡಿದ್ದೇನೆ. ಒಂದು ಅರ್ಧ ಲೋಟದಷ್ಟು ಸಾಕು ತುಪ್ಪ ಇದಕ್ಕೆ. ಅಷ್ಟು ಹಾಕಿದ್ರೇ ಇದಕ್ಕೆ ತುಂಬ ರುಚಿ ಕೊಡ್ತದೆ. ಅಷ್ಟೇ ಅಲ್ಲ, ತುಂಬ ಸಾಫ್ಟಾಗಿ ಸಹ ಬರ್ತದೆ ನೋಡಿ. ತುಂಬ ಸಾಫ್ಟಾಗಿ ಮಿಕ್ಸ್ ಆಯಿತು. ಈಗ ಎಲ್ಲ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನಂತರ ಇದು ಹುರಿದಿಟ್ಟ ಗೇರು ಬೀಜ, ಬಾದಾಮ್ ಮತ್ತು ದ್ರಾಕ್ಷಿಯನ್ನು ಹಾಕಿದ್ದೇನೆ ನೋಡಿ. ಸ್ವಲ್ಪ ಏಲಕ್ಕಿ ಪುಡಿ ಪರಿಮಳಕ್ಕೆ, ಒಂದು 5 ಏಲಕ್ಕಿಯನ್ನು ನಾನಿಲ್ಲಿ ಬುದ್ದಿ ಪುಡಿ ಮಾಡಿಟ್ಟಿದ್ದೇನೆ ನೋಡಿ. ಈ ರೀತಿ ಫೋಲ್ಡ್ ಆಗ್ತಾ ಇದೆ ನೋಡಿ. ಇಲ್ಲಿಗೆ ಕೇಸರಿ ಬಾತ್ ರೆಡಿ ಆಯಿತು ನೋಡಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ, ಅಷ್ಟೇ ರುಚಿಯಾಗಿ ಬಂದಿದೆ ಕೂಡ. ತುಂಬ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲ ತುಪ್ಪ ಎಳ್ಕೊಂಡು ತುಂಬ ಸಾಫ್ಟಾಗಿರುವಂಥ ಕೇಸರಿ ಬಾತ್ ಬಿಸಿ ಬಿಸಿ ತಿಂದರೆ ಅಂತೂ ಇನ್ನೊಂದು ಸಲ ಮಾಡಿ ತಿನ್ನುವ ಅನಿಸುವಷ್ಟು ರುಚಿಯಾದ ತಿನಿಸು. ಅಷ್ಟೇ ಅಲ್ಲ, ಆರೋಗ್ಯಕ್ಕೆ ಕೂಡ ಇದು ಒಳ್ಳೆಯದೇ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತೆಂತೂ ಕಮೆಂಟ್ ಮಾಡಿ ನನಗೆ ತಿಳಿಸಿ.
ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.